ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ಇವತ್ತ ಮೇ 29ನೇ ತಾರೀಕು ಬುಧವಾರ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳ ಸಿಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮಹಿಳೆಯರಿಗೆ 8,300 ಪ್ಲಸ್ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000. ಹೌದು ಸ್ನೇಹಿತರೆ, ಒಟ್ಟು ಟೋಟಲ್ ಪ್ರತಿ ತಿಂಗಳ 10,300 ರೂಪಾಯಿ ನಿಮಗೆ ಸಿಗ್ತಾ ಇದೆ. ಸ್ನೇಹಿತರೆ, ಇದೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬೆಳ್ಳಂ ಬೆಳಗ್ಗೆನೆ ಬಂದಿರುವಂತ ಹೊಸ ಅಪ್ಡೇಟು. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ, ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು. ಪ್ರತಿಯೊಬ್ರು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಪ್ರತಿ ತಿಂಗಳ 10,300 ರೂಪಾಯಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹಾಗಾದ್ರೆ ಬನ್ನಿ, ರಾಜ್ಯ ಸರ್ಕಾರ ಕೊಟ್ಟಿರುವಂತ ಹೊಸ ಅಪ್ಡೇಟ್ ಏನಿದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಅಧಿಕಾರಕ್ಕೆ ಬಂದ ನಂತರ 5 ಭರ್ಜರಿ ಗ್ಯಾರಂಟಿಗಳನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ ಮಹಿಳೆಯರಿಗೆ ಪ್ರತಿ ತಿಂಗಳ 10,300 ರೂಪಾಯಿ ಟೋಟಲ್ ಆಗಿ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಯೋಣ. ವಿಡಿಯೋನ ಆದಷ್ಟು ಮಂದಿಗೆ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಹೊಸ ಅಪ್ಡೇಟ್ಗಳು ಗೊತ್ತಾಗ್ಬೇಕು. ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಿಮ್ಗೆ ಕಾಂಗ್ರೆಸ್ ಸರ್ಕಾರ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಹಳ ಅಷ್ಟು ಅನುಕೂಲ ಆಗಿದೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಗ್ಯಾರಂಟಿಗಳಿಂದ ಬಹಳಷ್ಟು ಅನುಕೂಲ ಆಗಿದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಈಗ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಸರ್ಪ್ರೈಸ್ ಅನ್ನ ಕೊಟ್ಟಿದೆ ಮಹಿಳೆಯರಿಗೆ. ಕೇವಲ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂಥವ್ರಿಗೆಲ್ಲ, ಪ್ರತಿಯೊಬ್ಬ ಮಹಿಳೆಯರಿಗೆ ಇನ್ ಮುಂದೆ 8,300 ಪ್ಲಸ್ 2,000 ರೂಪಾಯಿ 10,300 ರೂಪಾಯಿ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಬನ್ನಿ, ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಯಾವಾಗ್ಲಿಂದ ಈ ಒಂದು ಹಣ ಬರ್ತಾ ಇದೆ, ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ಏನ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋದು ಒಂದೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಮಧ್ಯದಲ್ಲಿ ನೀವು ಏನಾದ್ರು ಸ್ಕಿಪ್ ಮಾಡಿದ್ರೆ ಮಾಹಿತಿ ಅರ್ಧಂಬರ್ಧ ಗೊತ್ತಾಗುತ್ತೆ, ಆಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿಗೆ ನಿಮ್ ಕೈಲಾದಷ್ಟು ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವೇ ಖುದ್ದಾಗಿ ಅನೌನ್ಸ್ ಮಾಡಿರುವಂತ ಒಂದು ಹೊಸ ಅಪ್ಡೇಟ್ ತಮ್ನೇಲಲ್ಲೇ ನೋಡಿರಬಹುದು. ಜೂನ್ 5ರಿಂದ ನಿಮ್ಮ ಖಾತೆಗಳಿಗೆ ಒಟ್ಟು 10,300 ರೂಪಾಯಿ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇದೆ. ಏನಪ್ಪಾ ಇದ್ರ ಒಂದು ಡೀಟೇಲ್ಸ್ ಅನ್ನೋದ್ರ ಬಗ್ಗೆ ನೇರವಾಗಿ ನಾನು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನ ನೀವು ಪ್ರತಿ ತಿಂಗಳ ಪಡಿತಾ ಇದ್ರ. ಈಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸ್ಕೀಮ್ ಅನ್ನ ಜಾರಿಗೆ ತರ್ತಾ ಇದೆ. ಹೌದು ಸ್ನೇಹಿತರೆ, ಇದು ಆಲ್ರೆಡಿ ಅನೌನ್ಸ್ ಮಾಡಿರುವಂತ ಸ್ಕೀಮು. ಇನ್ನೇನು ಜೂನ್ 5ನೇ ತಾರೀಕಿನಿಂದನೇ ಇದು ನಿಮ್ಮ ಖಾತೆಗಳಿಗೆ ಹಣ ಕೊಡುವಂತ ಹೊಸ ಯೋಜನೆ ಜಾರಿಗೆ ಆಗ್ತಾ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಮಹಾಲಕ್ಷ್ಮಿ ಯೋಜನೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳ ನಿಮಗೆ 8,300 ರೂಪಾಯಿ ಹಣ ಬರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣವನ್ನ ಮಹಾಲಕ್ಷ್ಮಿ ಯೋಜನೆ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಅಂದ್ರೆ ಪ್ರತಿ ತಿಂಗಳ ಏನಿದೆ 1 ಲಕ್ಷವನ್ನ ನೀವು 12 ತಿಂಗಳ ಡಿವೈಡ್ ಬೈ ಮಾಡಿದ್ರೆ 8,300 ರೂಪಾಯಿ ಪ್ರತಿ ತಿಂಗಳ ನಿಮ್ಮ ಖಾತೆಗೆ ನೇರವಾಗಿ ಬಂದು ಹಣ ಜಮಾ ಆಗ್ತಾ ಇದೆ. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಕಂಟಿನ್ಯೂ ಆಗುತ್ತೆ. ಟೋಟಲ್ ಆಗಿ 10,300 ರೂಪಾಯಿ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳ ಬರುತ್ತೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಏನಪ್ಪಾ, ಷರತ್ತು ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕಾಂಗ್ರೆಸ್ ಸರ್ಕಾರ ತಿಳಿಸಿರುವ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ನಾವು ಈ ಬಾರಿ ನಡೆದಂತ ಚುನಾವಣೆಯಲ್ಲಿ ಅಂದ್ರೆ ಕೇಂದ್ರದ ಒಂದು ಸೆಂಟ್ರಲ್ಲಿ ನಮ್ಮ ಒಂದು ಸರ್ಕಾರ ಬಂದ್ರೆ ಈ ಒಂದು ಸ್ಕೀಮ್ ಅನ್ನ ನಾವು ಜಾರಿಗೆ ತರ್ತೀವಿ. ಅದ್ರ ಜೊತೆಗೆ ರಾಜ್ಯದ ಪ್ರತಿಯೊಂದು ಎಲ್ಲಾ ರಾಜ್ಯಗಳಲ್ಲಿ ಈ ಒಂದು ಸ್ಕೀಮ್ ಜಾರಿಗೆ ಆಗುತ್ತೆ. ಪ್ರತಿ ತಿಂಗಳ ಮಹಿಳೆಯರ ಖಾತೆಗೆ 10,300 ರೂಪಾಯಿ ಟೋಟಲ್ ಆಗಿ ನಾವು ಹಣವನ್ನ ಜಮಾ ಮಾಡ್ತೀವಿ. ಹೌದು ಸ್ನೇಹಿತರೆ, ನಿಮ್ಗೆ ಜೂನ್ 5ನೇ ತಾರೀಕಿಗೆ ಚುನಾವಣೆ ಫಲಿತಾಂಶ ಹೊರ ಬೀಳ್ತಾ ಇದೆ. ಸೊ ಈ ಒಂದು ಚುನಾವಣೆಯಲ್ಲಿ ಅಂದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಏನಾದ್ರೂ ಬಂತಪ್ಪ, ನಾವು ಗೆದ್ವಿ ಅಂತಂದ್ರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ 5ನೇ ತಾರೀಕಿನಿಂದನೇ ಜಾರಿಗೆ ಆಗ್ತಾ ಇದೆ. ಅಂದ್ರೆ 4ಕ್ಕೆ ರಿಸಲ್ಟ್ ಬರುತ್ತೆ, 5ನೇ ತಾರೀಕಿನಿಂದ ಈ ಸ್ಕೀಮ್ ಜಾರಿಯಲ್ಲಿರುತ್ತೆ. ಮತ್ತೆ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳ 8,300 ಪ್ಲಸ್ 2,000 ರೂಪಾಯಿ ಹಣವನ್ನ 10,300 ರೂಪಾಯಿ ಹಣವನ್ನ ನೇರವಾಗಿ ನಿಮ್ಮ ಖಾತೆಗೆ ಹಾಕ್ತು ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ. ಹಾಗಾದ್ರೆ ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ನೀವೇ ಕೊಡ್ಬೇಕು. ತಪ್ಪದೆ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ, ಯಾರ್ಯಾರು ಬಿಜೆಪಿಗೆ ಓಟ್ ಹಾಕಿದ್ರೆ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಬಹುದು. ಈ ಬಾರಿ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ. ಜೂನ್ 4ನೇ ತಾರೀಕುವರೆಗೆ ವೇಟ್ ಮಾಡೋಣ, ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂತಪ್ಪ ಅಂತಂದ್ರೆ ನಿಮ್ಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು.